ಇನ್ನು ಜಾನಕಿ ಅಮ್ಮನವರ ಆಸೆಯಂತೆ ವಿಧಿವಿಧಾನವನ್ನ ನೆರವೇರಿಸಲಾಗ್ತಾ ಇದೆ. ತೋಟದ ಮನೆಯಲ್ಲೇ ಮಣ್ಣಾಗಲಿದ್ದಾರೆ ಜಾನಕಿ ಅಮ್ಮ. ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಮೈಸೂರಂದ್ರೆ ಬಹಳ ಪ್ರೀತಿ ಜಾನಕಿ ಅಮ್ಮನವರಿಗೆ. ಅದೇ ರೀತಿ ಜಾನಕಿ ಅಮ್ಮನವರ ಅಂತಿಮ ಆಸೆಯಂತೆಯೇ ವಿಧಿವಿಧಾನವನ್ನ ನೆರವೇರಿಸಲಾಗ್ತಾ ಇದೆ. ತಮ್ಮ ನೆಚ್ಚಿನ ತೋಟದಲ್ಲೇ ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಗಾಯಕಿ. ಎಚ್ ಡಿ ಕೋಟೆಯ ಫಾರ್ಮ್ ಹೌಸ್ನಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿದೆ. ಎಚ್ ಡಿ ಕೋಟೆಯ ಕಣಿಯನ ಹುಂಡಿಯಲ್ಲಿ ನೀರವ ಮೌನ ಆವರಿಸಿದೆ. ಎಸ್ಪಿ ಹಾಗೆ ಎಎಸ್ಪಿಯಿಂದ ಅಂತ್ಯಕ್ರಿಯೆಯ ಸ್ಥಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಮೊದಲೇ ಮೈಸೂರು ಅಂದ್ರೆ ಪಂಚಪ್ರಾಣ ಜಾನಕಿ ಅಮ್ಮನವರಿಗೆ. ಪ್ರತಿ ಬಾರಿಯೂ ಕೂಡ ವಿಶ್ರಾಂತಿಯನ್ನ ಪಡಿಬೇಕು ಅಂದ್ರೆ ಬರ್ತಾ ಇದ್ದಂಥದ್ದೇ ಮೈಸೂರಿಗೆ ಬಂದು ವಿಶ್ರಾಂತಿಯನ್ನ ಪಡಿತಾ ಇದ್ರು. ಈಗ ಮೈಸೂರಿನ ತೋಟದ ಮನೆಯಲ್ಲೇ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಎಲ್ಲಾ ವಿಧಿವಿಧಾನಗಳು ಕೂಡ ಸಕಲ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ನೆರವೇರೋದಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಗಣ್ಯರೆಲ್ಲರೂ ಕೂಡ ಬಂದು ಜಾನಕಿ ಅಮ್ಮನವರ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಒಂದು ಕಡೆ ಸಾಕಷ್ಟು ದುಃಖಿತರಾಗ್ತಾ ಇರುವಂತದ್ದು. ತಮ್ಮ ನೆಚ್ಚಿನ ಸ್ವರ ಸಾಮ್ರಾಜ್ಞಿಯನ್ನ ಕಳೆದುಕೊಂಡಂತಹ ಚಿತ್ರರಂಗದ ಕಲಾವಿದರೆಲ್ಲರೂ ಕೂಡ ಕಣ್ಣೀರನ್ನ ಇಡ್ತಿದ್ದಾರೆ. ಗಾನಕೋಗಿಲೆ ಜಾನಕಿ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳಾಗ್ತಾ ಇದೆ. ಸಂಜೆ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಕಣಿಯನ ಹುಂಡಿ ಗ್ರಾಮದ ಅವರ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಅದಕ್ಕಾಗಿ ಸಕಲ ಸಿದ್ಧತೆಗಳಾಗ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಇದೇ ಒಂದು ತೋಟದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಇಲ್ಲಿದ್ದಂತಹ ಗಿಡಗಂಟೆಗಳೆಲ್ಲಾನು ಕೂಡ ಸ್ವಚ್ಛಗೊಳಿಸಲಾಗಿದೆ. ಅದ್ರ ಜೊತೆಗೆ ಇದೇ ಒಂದು ಮಾರ್ಕ್ ಏನ್ ಮಾಡಿದ್ದಾರೆ, ಇಲ್ಲೇ ಅವರ ಅಂತ್ಯಕ್ರಿಯೆ ನೆರವೇರುವಂತದ್ದು. ಅದಕ್ಕಾಗೂ ಕೂಡ ಸಕಲ ಸಿದ್ಧತೆಗಳನ್ನ ನಡೆಸಲಾಗ್ತಾ ಇದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರುವಂತದ್ದು, ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಅದಕ್ಕಾಗಿ ಕಟ್ಟಿಗೆಗಳನ್ನು ಕೂಡ ತಂದಿದ್ದಾರೆ, ಗಮನಿಸಬಹುದು. ಕಟ್ಟಿಗೆಗಳನ್ನು ಕೂಡ ತಂದಿರುವಂತಹ ದೃಶ್ಯನು ಕೂಡ ಗಮನಿಸಬಹುದು. ಶ್ರೀರಂಗಪಟ್ಟಣದ ಶಾಶ್ವತಿ ಧಾರ್ಮಿಕ ಕೇಂದ್ರದ ರಮೇಶ್ ಶರ್ಮಾ ಅವರ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನಗಳು ನೆರವೇರ್ತವೆ. ಮತ್ತೊಂದೆಡೆ ದೃಶ್ಯದಲ್ಲಿ ಗಮನಿಸಬಹುದು, ಸಾಕಷ್ಟು ಜನ ಅವರ ಕುಟುಂಬಸ್ಥರು ಬರ್ತಾರೆ. ಅದರ ಜೊತೆಗೆ ಗಣ್ಯರು ಕೂಡ ಬರ್ತಾರೆ. ಅವರಿಗೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಆಸನ ವ್ಯವಸ್ಥೆ ಮಾಡೋದ್ರ ಜೊತೆಗೆ ಯಾವುದೇ ರೀತಿಯ ಗೊಂದಲಗಳಾಗದೇ ರೀತಿಯಲ್ಲಿ ಒಂದಷ್ಟು ಸಕಲ ಸಿದ್ಧತೆಯನ್ನ ಮೈಸೂರು ಜಿಲ್ಲಾಡಳಿತ ಮಾಡ್ಕೊಳ್ತಾ ಇದೆ. ಮತ್ತೊಂದೆಡೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯುವಂತಹ ಅಂತ್ಯಕ್ರಿಯೆಯಲ್ಲಿ ಸಾಕಷ್ಟು ಗಣ್ಯರು ಕೂಡ ಭಾಗಿಯಾಗುವಂತಹ ಸಾಧ್ಯತೆಗಳಿರುವಂತದ್ದು. ಅದಕ್ಕಾಗಿ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳದಲ್ಲಿ ನಿಂತ್ಕೊಂಡು ಒಂದಷ್ಟು ಸಿದ್ಧತೆಯನ್ನ ನೋಡ್ಕೊಳ್ತಾ ಇದ್ದಾರೆ. ಕೆಲವು ವರ್ಷಗಳ ಹಿಂದಷ್ಟೇ ಈ ಒಂದು ತೋಟವನ್ನ ಎಸ್ ಜಾನಕಿ ಅವರು ಖರೀದಿ ಮಾಡಿದ್ರು. ಅವರ ಇಷ್ಟಪಟ್ಟಂತೆ ಇದೇ ಸ್ಥಳದಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ಮಾಡಲಾಗ್ತಾ ಇರುವಂತದ್ದು. ಹಾಗೇನು ಕೊನೆಯ ದಿನಗಳನ್ನ ಮೈಸೂರಿನಲ್ಲಿ ಕಳೆಯೋದಕ್ಕೆ ಇಷ್ಟಪಟ್ಟಿದ್ರು. ಅದಾದ ಬಳಿಕ ತಮ್ಮ ಅಂತ್ಯಕ್ರಿಯೆ ಮೈಸೂರಿನಲ್ಲೇ ಆಗಬೇಕು, ಅದ್ರ ಜೊತೆಗೆ ಅವರು ತೆಗೆದುಕೊಂಡಿದ್ದಂತ ಜೊತೆಗೆ ಅವರು ಇಷ್ಟಪಡ್ತಿದ್ದಂತ ತೋಟದಲ್ಲೇ ಆಗಬೇಕು ಅನ್ನೋ ಒಂದು ಆಸೆಯನ್ನ ವ್ಯಕ್ತಪಡಿಸಿದ್ರು ಅಂತ ಹೇಳಿರುವಂತದ್ದು. ಅದೇ ರೀತಿ ಅವರ ಆಸೆಯಂತೆ ಕಣಿಯನ ಉಂಡಿಯ ಅವರ ತೋಟದಲ್ಲೇ ಅಂತ್ಯಕ್ರಿಯೆ ನೆರವೇರ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಯಾರು ಕೂಡ ಗ್ರಾಮಸ್ಥರಾಗಬಹುದು ಅಥವಾ ಅಭಿಮಾನಿಗಳು ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಬ್ಯಾರಿಕೇಡ್ಗಳನ್ನ ಹಾಕಿರುವಂತದ್ದು. ಬ್ಯಾರಿಕೇಡ್ ಅಳವಡಿಸುವ ಮೂಲಕ ಯಾವುದೇ ರೀತಿಯ ಸಮಸ್ಯೆಗಳು ಅಥವಾ ಗೊಂದಲಗಳಾಗದೇ ರೀತಿಯಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಪೊಲೀಸ್ ಇಲಾಖೆ ನಿಯೋಜನೆ ಮಾಡಿದೆ. ಆ ಮೂಲಕ ಭದ್ರತೆಯನ್ನು ಕೂಡ ನೋಡ್ಕೊಳ್ತಾ ಇರುವಂತದ್ದು. ಮೈಸೂರು ಜಿಲ್ಲಾಡಳಿತ ಸಾಕಷ್ಟು ಜಾಗೃತತೆಯಿಂದ ಒಂದಷ್ಟು ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು. ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗದಂತೆ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಬೇಕು ಅನ್ನೋ ಕಾರಣಕ್ಕಾಗಿ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಇನ್ನು ಗ್ರಾಮಸ್ಥರು ಕೂಡ ಅಂತ್ಯಕ್ರಿಯೆಗೆ ಸಾಥ್ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಸಾಕಷ್ಟು ಗ್ರಾಮಸ್ಥರು ಬಂದಿದ್ದಾರೆ. ಜೊತೆಗೆ ಅವರು ಏನು ಜಾನಕಿ ಅವರು ಇಲ್ಲಿ ಬಂದಂತ ಸಂದರ್ಭದಲ್ಲಿ ತಮ್ಮ ಅನುಭವಗಳನ್ನ ಹೇಳ್ಕೊಳ್ತಿದ್ರು. ಜೊತೆಗೆ ಏನೋ ಒಂದಷ್ಟು ಜನ ಖುಷಿಯಿಂದ ಅವ್ರನ್ನ ಮಾತಾಡಿಸಿದ್ರು. ಆ ಒಂದು ನೆನಪುಗಳನ್ನ ಮೆಲುಕು ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಸಂಜೆ ಬ್ರಾಹ್ಮಣ ಸಂಪ್ರದಾಯದಂತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರುತ್ತೆ. ಸದ್ಯ ಮೈಸೂರಿನ ಮಹಾರಾಜ ಗ್ರೌಂಡ್ ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಅಲ್ಲಿಂದ ನೇರವಾಗಿ ಪಾರ್ಥಿವ ಶರೀರವನ್ನ ಕಣಿಯನ ಉಂಡಿಯ ಈ ಒಂದು ತೋಟಕ್ಕೆ ತಂದು ಅಂತ್ಯಕ್ರಿಯೆಯನ್ನ ನೆರವೇರಿಸ್ತಾರೆ. ಅದಕ್ಕಾಗಿ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನ ಕಣಿಯನ ಉಂಡಿ ಗ್ರಾಮದಲ್ಲಿ
ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಇನ್ನು ಕೆಲವು ವರ್ಷಗಳ ಹಿಂದಷ್ಟೇ ಅವರು ತೆಗೆದುಕೊಂಡಿದ್ದಂತ ತೋಟದಲ್ಲಿ ಅವರ ಇಚ್ಛೆಯಂತೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗ್ತಾ ಇದೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಸ್ ಜಾನಕಿ ಅವರು ಈ ತೋಟವನ್ನ ಇಷ್ಟಪಡ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಈ ತೋಟಕ್ಕೆ ಆಗಾಗ ಬರ್ತಿದ್ರ? ಹೌದು, ಖಂಡಿತ ಬರ್ತಾ ಇದ್ರು. ಅವ್ರು 2023 ಇಸ್ವಿಯಿಂದ ತಗೊಂಡಿದ್ದ. ಅವಾಗ ಒಂದು ವರ್ಷಕ್ಕೊಂದ್ಸತಿ ಬರ್ತಾ ಇದ್ರು. ಬಂದು ಇಲ್ಲಿನ ವಾತಾವರಣ, ಇಲ್ಲಿನ ಪರಿಸರ ಬಗ್ಗೆ ಇದ್ರ ಬಗ್ಗೆ ಮಾತಾಡಿಕೊಂಡು ಕೂತು ಕಾಲ ಕಳೀತಾ ಇದ್ರು. ಇಲ್ಲಿ ಸಂಜೆವರೆಗಂಟೆ ಇರ್ತಿರೋರು. ಅಂದ್ರೆ ಬೆಳಗ್ಗೆ ಬಂದ್ರೆ ಸಂಜೆವರೆಗೂ ಸಂಜೆವರೆಗಂಟೆ ಇರ್ತಿರೋ. ಸುತ್ತಿಲೆಲ್ಲ ವಾಕ್ ಮಾಡೋರು, ಸುತ್ತ ಪರಿಸರ ನೋಡಿದ್ರು, ಎಲ್ಲ ನೋಡಿಕೊಂಡು ಹೋಗೋ ಬರೋ ಜನರು ಮಾತಾಡ್ಸ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ತಿರು. ತುಂಬ ಖುಷಿ ಆಯ್ತಿದ್ದು ಅವ್ರು ಇದ್ರೀಗ. ಅಂದ್ರೆ ಈ ವಾತಾವರಣ ಇಷ್ಟ ಆಗಿತ್ತಾ ಅಂತ? ಯಾಕಂದ್ರೆ ಹಚ್ಚ ಹಸಿರಿನಿಂದ ಕೂಡಿದೆ ಈ ವಾತಾವರಣ. ತುಂಬಾ ಈ ಪ್ರಕೃತಿ ಅಂದ್ರೆ ಇಷ್ಟ ಅವ್ರಿಗೆ. ಹಸಿರು ಏನ್ ಕಾಣುತ್ತಾ, ಈ ಬೆಟ್ಟ ಗುಡ್ಡ ಏನದ ಅದು ಕಂಡು ಬಹಳ ತುಂಬಾ ಇಷ್ಟ ಅವ್ರಿಗೆ. ಅದಕ್ಕಾಗಿ ಅವ್ರು ಈ ಭೂಮಿ ತಗೊಂಡಿದ್ದು. ಯಾರ್ದು ಸರ್ ಈ ಜಮೀನು? ಮೂಲ ಯಾರ್ದು ಇದು? ನಮ್ದೇ ಇದು, ನಮ್ಮ ಜಮೀನೇ ಇದು. ನಾವೇ ಕೊಟ್ಟಿರೋದು. ನಮ್ಮ ಮೂಲ ಜಮೀನು ನಮ್ದಿದು. 23ರಲ್ಲಿ ಅವ್ರ ಹೆಸರಿಗೆ ಕೊಟ್ಟಿರೋದು. ಮೂಲ ವಾಸದಾರು ನಾವೇ ಇದಕ್ಕೆ. ತುಂಬಾ ಖುಷಿ ಇತ್ತು. ಒಬ್ಬ ಎಷ್ಟು ಜನಕ್ಕೆ ಮೇಡಮ್ ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು. ಅದರಲ್ಲೂ ಇಲ್ಲಿ ಅಂತ್ಯಕ್ರಿಯೆ ಆಯ್ತು ಅಂದ್ರೆ ಇನ್ನೂ ತುಂಬಾ ಖುಷಿ ಆಗಿದೆ ನಮ್ಗೆ. ತುಂಬಾ ಖುಷಿ ಇದೆ. ಅದು ದುಃಖ ಇನ್ನು ಅದು. ಅಂದ್ರೆ ಅವ್ರು ಕಳ್ಕೊಂಡಿದ್ದು ಬೇಜಾರಾದ್ರು ನಿಮ್ಮೂರಲ್ಲಿ, ನಮ್ಮ ಗ್ರಾಮದಲ್ಲಿ ಇಲ್ಲಿ ಒಂದು ಅಂತ್ಯಕ್ರಿಯೆ ಆಯ್ತದಲ್ಲ, ಅದು ತುಂಬಾ ಸಂತೋಷ ಆಗಿದೆ. ಅವರು ಆಂಧ್ರದವರು, ಮೈಸೂರಲ್ಲಿ ಇರಬೇಕು ಅಂದ್ಕೊಂಡಿದ್ರು, ನಿಮ್ಮೂರಲ್ಲಿ ಅಂತ್ಯಕ್ರಿಯೆ ನಡೀತಾ ಇದೆ. ಸರ್, ದಕ್ಷಿಣ ಭಾರತದಲ್ಲಿ ಎಷ್ಟೋ ಸಾವಿರ ಆಡಾಡಿದ್ದಾರೆ, ತುಂಬಾ ಆಡಾಡಿದ್ದಾರೆ. ಅವರು 48,000 ಆಡಾಡಿದ್ದಾರೆ. ಅಂತ ಜಾಗ ಎಲ್ಲ ಬಿಟ್ಟು ಈಗ ನಮ್ಮ ಒಂದು ಕಣಿವೆಂಡಿ ಗ್ರಾಮದಲ್ಲಿ ಬಂದು ಅಂತ್ಯಕ್ರಿಯೆ ಮಾಡ್ಕೊತೀವಿ ಅಂದ್ರೆ ನಮಗೆ ತುಂಬಾ ಖುಷಿ ಅಲ್ಲ ಸರ್? ತುಂಬಾ ಆಶ್ಚರ್ಯ ಆಗಿದೆ ಇದು. ಏನ್ ಹೇಳ್ತೀರಿ ಸರ್? ಸರ್, ಇದು ಈ ಕಣಿಯನುಂಡಿನ ಗ್ರಾಮ ಸುತ್ತ ಕಣಿವೆ ಬೆಟ್ಟಗಳಿಂದ ಕೂಡಿದೆ. ಜಾನಕಮ್ಮನವರು ಸುಮಾರು ಕಡೆ ಜಮೀನುಗಳು ನೋಡಿ ಅವರಿಗೆಲ್ಲ ಇಷ್ಟ ಇಲ್ದಾನೆ ಈ ಜಮೀನನ್ನ ನೋಡಿದಾಗ ಇಷ್ಟಪಟ್ಟು ಸುತ್ತ ಪ್ರಕೃತಿ ಸೌಂದರ್ಯ, ಹಸಿರು, ಬೆಟ್ಟ, ಕಾಡುಗಳು ಎಲ್ಲ ನೋಡಿ ಈ ಕಣಿನುಂಡಿಗೆ ಮನಸ್ಸೋತು ಇಲ್ಲೇನೆ ಒಂದು ಕೊನೆಯ ಜೀವಿತಾವಧಿಯಲ್ಲಿ ಒಂದು ಮನೆ ಮಾಡ್ಕೊಂಡು ಕೊನೆಗಳಿಗೆನ ಕಳಿಬೇಕು ಅಂತ ಭಾರಿ ಆಸೆ ಪಡ್ತಿದ್ರು. ಹಂಗಾಗಿ ಅಂದ್ರೆ ನೀವು ಅವ್ರನ್ನ ಮಾತಾಡ್ಸಿದ್ರಿ? ಬಂದ ಇಲ್ಲ, ನಾವು ಊರಿನವರು. ಖಂಡಿತ ಮಾತಾಡಿದ್ರೆ ಅವ್ರು ಬೆಳಿಗ್ಗೆ ಇಲ್ಲಿ ತಿಂಡಿ ತಿರ್ಬೇಕು ಅಂದ್ರೆ ಬೆಳಗ್ಗೆ ಟೈಮ್ ಅವರು ಮಾಡ್ತಾ ಇದ್ರು. ಕರೆದವರು ತಿಂಡಿ ತಿನ್ನಿಸಿ ಮಾತಾಡಿಸಿ 10 ನಿಮಿಷ ಮಾತಾಡಿಸಿದ್ರೆ ಭಾಳ ಸಂತೋಷ ಮಾತಾಡಿಸಿದ್ರು. ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಇಲ್ಲಿನ ವಾತಾವರಣ ಬಗ್ಗೆ, ಇಲ್ಲಿ ರಾಗಿ ಯಾವ ಥರ ಬೆಳೀತಾರೆ, ತೆಂಗಿ ಯಾವ ಥರ ಫಸಲು ಬರುತ್ತೆ, ಹಿಂಗೆ ಪ್ರತಿಯೊಂದನ್ನು ಅವರು ಎಲ್ಲನೂ ಅವರು ಕೇಳ್ತಾ ಇದ್ರು, ನಮ್ಮ ಜೊತೆ ಹಂಚ್ಕೊತಾ ಇದ್ರು. ಕಲಾವಿದರಾದ್ರೆ ಹಮ್ಮು ಬಿಮ್ಮಿ ಇರುತ್ತೆ ಕೆಲವ್ರಿಗೆ, ಆ ಥರದ್ದು ಏನಾರು ಇತ್ತಾ? ಯಾಕಂದ್ರೆ ಅವರು ಸಿಂಪಲ್ ಸರ್. ಅವರು ಸಾಧಾರಣದಲ್ಲಿ ಸಾಧಾರಣ ಸರ್. ಅವ್ರು ಎಷ್ಟು ಮುಗ್ಗತೆ ಅಂದ್ರೆ ಚಿಕ್ಕ ಮಗು ಥರ ಮಾತಾಡ್ತಾರೆ ಸರ್ ನಮ್ಮವರು. ಹಿಂಗೆ ಜೊತೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಸಂದ್ರೆ ಅಷ್ಟು ಸಾಧಾರಣ ಮಾತಾಡ್ಸಿರು. ಅವ್ರಿಗೆ 4 ರಾಷ್ಟ್ರ ಪ್ರಶಸ್ತಿ ಬಂದಿದೆ, 31 ರಾಜ್ಯದ ಪ್ರಶಸ್ತಿ ಬಂದಿದೆ. ಅಂಥವ್ರು ಸಾಮಾನ್ಯವಾಗಿ ಮಾತಾಡ್ತಾರೆ ಸರ್, ನಮ್ಗೆ ಎಷ್ಟು ಖುಷಿ ಆಗ್ಬೋದು ಸರ್. ಅಷ್ಟೇ ವ್ಯಕ್ತಿ ಕಳ್ಕೊಂಡ್ವಲ್ಲ ನಾವು, ಅಷ್ಟು ದುಃಖ ಇದೆ ಸರ್. ಜೊತೆಗೆ ಈ ಗ್ರಾಮದಲ್ಲಿ ಬಂದು ಈ ಗ್ರಾಮದ ಅಂತ್ಯಕ್ರಿಯೆ ನಡೀತಾ ಇದೆ ಅಂದರೆ ಅದಕ್ಕೂ ಇದು ಕುಗ್ರಾಮ. ಇದು ಇಲ್ಲಿ ಒಂದು ಟವರ್ ಇಲ್ಲ, ಒಂದು ಏನಿಲ್ಲ, ಇಲ್ಲಿ ಅಂಥ ಸೌಲಭ್ಯ ಇಲ್ಲ. ಇಲ್ಲಿ ಜಾಗದಲ್ಲಿ ಅಂಥ ಜಾಗದಲ್ಲಿ ಈ ಪ್ರಕೃತಿ ನೋಡೋಕ್ಕೋಸ್ಕರ ಅಷ್ಟು ಜಾನಕಿ ಮೇಡಮ್ ಅವ್ರು ಇಲ್ಲಿ ಬಂದು ಅಂತ್ಯಕ್ರಿಯೆ ಮಾಡೋಕ್ಕಂದ್ರೆ ಒಂದು ಕಡೆ ದುಃಖನೂ ಇದೆ, ಒಂದು ಕಡೆ ತುಂಬ ಸಂತೋಷನೂ ಇದೆ ಸರ್ ನಮಗೆ. ಸರ್, ನೀವೇನು ಹೇಳ್ತೀರಿ? ಸರ್, ನಾವು ಬಂದು ಆರ್ಕೆಸ್ಟ್ರಾ ಕಲಾವಿದರು. ನಾವು ಗದ್ಗೆಯವರು. ನಾವು ನಮ್ಮ ಗದ್ಗೆ ಭಾಗದಲ್ಲಿ ಇವತ್ತು ಒಂದು ಸರಸ್ವತಿ ದೇವರು ಇಲ್ಲಿ ನೆಲೆಸ್ತಿರೋದು ಕಣಿನುಂಡಿಲಿ ಅಂದರೆ ನಮಗೆ ಒಂದು ಕಡೆ ದುಃಖ ಆಗುತ್ತೆ, ಇನ್ನೊಂದು ಕಡೆ ತುಂಬ ಖುಷಿನೂ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನದಿಯಂತೆ ಹರಿದು ಬಂದು ಈ ಪ್ರಕೃತಿ ಮಡಿಲಲ್ಲಿ ಈ ಮಹಾತಾಯಿ ಈ ನಮ್ಮ ಎಸ್ ಜಾನಕಮ್ಮನವರು ಇಲ್ಲಿ ಅಂತ್ಯಕ್ರಿಯೆ ಆಗ್ತಿರೋದು ಒಂದು ಕಡೆ ದುಃಖ. ಯಾಕೆ ಒಂದು ಉದಾಹರಣೆ ಹೇಳ್ಬೋದು, ಗಾನ ಕೋಗಿಲೆ ನೀ ಬಿಟ್ಟು ಹೋದೆ ಅಲ್ಲ ಸರಸ್ವತಿ ಮಡಿಲಿಗೆ ಅಂತ ಹೇಳ್ಬೋದು. ಬಟ್ ಇದೇನಿಲ್ಲ, ಇನ್ನು ಈ ಕನ್ನಡದವ್ರಿಗೆ ಅಂತಲ್ಲ, ನಾವು ಕನ್ನಡಿಗರಿಗಷ್ಟೇ ಅಂತಲ್ಲ, ಬಟ್ ಏನಂತಂದ್ರೆ ಇಡೀ ಭಾರತ ರಂಗದ ಚಿತ್ರರಂಗಕ್ಕೇನೆ ಎಸ್ ಜಾನಕಮ್ಮನವರು ಸರಸ್ವತಿ ರೂಪದಲ್ಲಿದ್ದಂಥವ್ರು. ಅದ್ರಲ್ಲೂ ಇವತ್ತು ಅಣ್ಣ ಹೇಳ್ದಾಗೆ ಇಲ್ಲಿ ಏನಂತಂದ್ರೆ ಇದು ಇಲ್ಲೇ ನೆಲೆಸ್ತಾ ಇದ್ದಾರೆ. ಇದು ವರನೋ ಇಲ್ಲ ಏನು ಅಂತಾನೆ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ ಸರ್. ಯಾರೇ ಆದ್ರೂ ಕೂಡ ಇಲ್ಲಿ ಗಂಟ ಬಂದು ಇಲ್ಲಿ ಅಂತ್ಯಕ್ರಿಯೆ ಆಗ್ತಿದೆ ಅಂದ್ರೆ ನಮ್ಗೆ ನಂಬಕ್ ಆಗ್ತಾ ಇಲ್ಲ. ಇದು ನಿಜವಾಗ್ಲು ಇಲ್ಲಿ ಹೇಳಿದ್ರೆ ಅಣ್ಣವ್ರು ಹೇಳ್ತಾ ಇದಾರೆ ಇಲ್ಲಿ ಟವರು ಇಲ್ಲ ಅಂತ. ಇದು ಕುಗ್ರಾಮ, ಇದು ಟವರ್ ಇಲ್ಲ, 1 ಪಾಯಿಂಟ್ ಟವರು ಇಲ್ಲ ಇಲ್ಲಿ ಮೊಬೈಲ್ಗೆ. ಇವತ್ತು ಆ ಮಹಾತಾಯಿ ಕಣಿನುಡಿ ಬರ್ತಾ ಇದ್ದಾರೆ ಅಂತಂದ್ರೆ ಸರಸ್ವತಿ ದೇವರೇ ಇಲ್ಲಿ ಬರ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಕಣಿನುಂಡಿ ಗ್ರಾಮ ಇವತ್ತು ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಹೋಗುತ್ತೆ ಸರ್. ತಮಿಳುನಾಡು, ಕರ್ನಾಟಕ, ಆಂಧ್ರ ಎಲ್ಲೆಲ್ಲಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ದರ್ಶನ ಪಡಿಲಿಕ್ಕೆ ಬಂದೇ ಬರ್ತಾರೆ ಸರ್. ಇಲ್ಲಿ ನಾವು ಕೇಳೋದು ನಮ್ಮ ಶಾಸಕರಾದಂಥ ಅನಿಲ್ ಚಿಕ್ಕಮದವ್ರಿಗೆ ಇಲ್ಲಿ ನಮ್ಗೆ ಸ್ಮಾರಕ ಬೇಕು. ಇಲ್ಲಿ ಸ್ಮಾರಕ ಮಾಡಬೇಕು. ಅದೊಂದು ಅವ್ರನ್ನ ನಾವು ವಿನಂತಿ ಮಾಡ್ತೀನಿ, ದಯವಿಟ್ಟು ಶಾಸಕ ಅನಿಲ್ ಚಿಕ್ಕಮದವರು ಇಲ್ಲಿ ಸ್ಮಾರಕಗೋಸ್ಕರ ದಯವಿಟ್ಟು ಅದನ್ನು ಬಂದು ಇದು ಮಾಡಿ ಅಂತ ಹೇಳ್ತೀವಿ ಸರ್.
ಇದಿಷ್ಟು ಗ್ರಾಮಸ್ಥರ ಮಾತಾಗಿರುವಂತದ್ದು. ಸಾಕ್ಷಾತ್ ಸರಸ್ವತಿ ದೇವಿನೇ ಗಾನ ಕೋಗಿಲಿಯೇ ನಮ್ಮ ಊರಿನಲ್ಲಿ ನೆಲೆ ಊರ್ತಾ ಇದ್ದಾಳೆ, ಶಾಶ್ವತವಾಗಿ ನೆಲೆಸ್ತಾ ಇದ್ದಾಳೆ ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅದ್ರ ಜೊತೆಗೆ ಈ ಒಂದು ಜಾಗವನ್ನ ಸ್ಮಾರಕವಾಗಿ ಬದಲಾವಣೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಇನ್ನು ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮೈಸೂರು.